ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡೋಣ ಗಂಗಾವತಿಯ ಹಿರೇಜಂತಗಲ್ನಲ್ಲಿರುವ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು. ಈ ದೇವಸ್ಥಾನ ಎಲ್ಲಿದೆ, ಇದರ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ದೇವಾಲಯವು ವಿಜಯನಗರ ಕಾಲದ ಪ್ರಾಚೀನ ಶಿವಾಲಯವಾಗಿದೆ. ಇದರ ನಿರ್ಮಾಣವನ್ನು ವಿಜಯನಗರ ಸಾಮ್ರಾಟರಾದ ಪ್ರೌಢದೇವರಾಯರು ಕ್ರಿಸ್ತಶಕ 1434ರಲ್ಲಿ ಮಾಡಿಸಿದ್ದಾರೆ ಎನ್ನಲಾಗಿದೆ. ಆ ಕಾಲದಲ್ಲಿ ಈ ಪ್ರದೇಶವು ಧಾರ್ಮಿಕವಾಗಿ ಬಹಳ ಪ್ರಾಮುಖ್ಯತೆ ಪಡೆದಿತ್ತು. ದೇವಾಲಯದ ಒಳಗಡೆ ಹೋದ ತಕ್ಷಣ ಬಲಗಡೆ ನೀವು ನೋಡ್ಬೋದು ಉತ್ಸವ ಮಂಟಪವನ್ನು, ಅಥವಾ ಇದನ್ನು ಕಲ್ಯಾಣ ಮಂಟಪವೆಂದು ಕೂಡ ಕರಿಬೋದು. ಇಲ್ಲಿರುವ ಕಂಬಗಳ ಮೇಲೆ ಸಾಕಷ್ಟು ಉಬ್ಬು ಚಿತ್ರಗಳನ್ನು ಕೆತ್ತಿದ್ದಾರೆ. ಈ ಮಂಟಪದ ಮೇಲೆ ಕೆತ್ತಿರುವ ಉಬ್ಬು ಶಿಲ್ಪಗಳು ಈ ಉತ್ಸವ ಮಂಟಪದ ಮೆರಗನ್ನು ಇನ್ನೂ ಹೆಚ್ಚು ಮಾಡುತ್ತವೆ. ನೋಡಿ ಎಷ್ಟು ಸುಂದರವಾಗಿದೆ ಈ ಉತ್ಸವ ಮಂಟಪ. ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಈ ದೇವಸ್ಥಾನದ ಗರುಡಗಂಬ. ಎಷ್ಟು ಸುಂದರವಾಗಿದೆ ಇದು. ಸ್ನೇಹಿತರೆ, ಈ ದೇವಾಲಯವನ್ನು ಗಮನಿಸಿದರೆ ನಮಗೆ ಸ್ಪಷ್ಟವಾಗಿ ಕಾಣಿಸುವುದು ವಿಜಯನಗರ ಶೈಲಿಯ ವಾಸ್ತುಶಿಲ್ಪ. ಇದು ದೇವಾಲಯದ ಹೊರಗಿನ ಆವರಣ. ಎಷ್ಟು ಸುಂದರವಾಗಿದೆ ನೋಡಿ ಈ ದೇವಸ್ಥಾನ. ಇಟ್ಟಿಗೆ ಮತ್ತು ಗಾರೆಗಳಿಂದ ಮಾಡಿದ ಗೋಪುರ. ಈ ದೇವಾಲಯಕ್ಕೆ 2 ಮಹಾದ್ವಾರಗಳಿವೆ. ಈ ಮಹಾದ್ವಾರಗಳ ಮೂಲಕ ನೀವು ದೇವಾಲಯದ ಒಳಗೆ ಪ್ರವೇಶಿಸುವಾಗಲೇ ಇದರ ಪುರಾತನತೆ ಮತ್ತು ಗಂಭೀರತೆ ನಮಗೆ ಅನುಭವವಾಗುತ್ತದೆ. ಈ ದೇವಸ್ಥಾನವು ಮುಖ್ಯವಾಗಿ 3 ಪ್ರಮುಖ ಭಾಗಗಳನ್ನು ಹೊಂದಿದೆ: ಮುಖಮಂಟಪ, ಸಭಾಮಂಟಪ ಹಾಗೂ ಗರ್ಭಗೃಹ. ಪ್ರತಿ ಮಂಟಪವು ವಿಜಯನಗರ ಕಾಲದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಪ್ರತಿ ಕಂಬದಲ್ಲೂ ಅದ್ಭುತವಾದ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ. ತುಂಬ ಸುಂದರವಾದ ಉಬ್ಬು ಶಿಲ್ಪಗಳಂತ ಹೇಳ್ಬೋದು. ವಿಜಯನಗರದ ರಾಜ ಪ್ರೌಢದೇವರಾಯನು ಕಟ್ಟಿಸಿದ ದೇವಾಲಯ. ದೇವಾಲಯದ ಸಭಾಮಂಟಪ ಅತ್ಯಂತ ವಿಶೇಷವಾದ ಸಭಾಮಂಟಪವಾಗಿದೆ. ಬನ್ನಿ ನಾವೀಗ ಪಂಪಾ ವಿರೂಪಾಕ್ಷೇಶ್ವರನ ದರ್ಶನ ಮಾಡೋಣ. ಸ್ಥಳೀಯರು ಈ ದೇವಸ್ಥಾನವನ್ನು ಪಂಪಾಪತಿ ಗುಡಿ ಅಥವಾ ಪಂಪಾಪತಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಪಂಪಾ ಎಂದರೆ ಪಾರ್ವತಿ. ನಾವೀಗ ಪಾರ್ವತಿ ದೇವಿಯ ದರ್ಶನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಸಭಾಮಂಟಪ. ಈ ಸಭಾಮಂಟಪದಲ್ಲಿ ಎಲ್ಲ ಕಂಬಗಳ ಮೇಲೂ ಸಾಕಷ್ಟು ಉಬ್ಬು ಚಿತ್ರಗಳನ್ನು ಕೆತ್ತಿದ್ದಾರೆ. ಅದನ್ನು ನೀವು ನೋಡ್ಬೋದು.
ಸಭಾಮಂಟಪದಲ್ಲಿ ನೀವು ದಕ್ಷಿಣಾಮೂರ್ತಿ, ಸೂರ್ಯದೇವರ ಮೂರ್ತಿ, ವೀರಭದ್ರ ಸ್ವಾಮಿ, ಮಹಾಗಣಪತಿ, ಕುಮಾರಸ್ವಾಮಿ ಈ ಎಲ್ಲ ಶಿಲ್ಪಗಳನ್ನು ನೀವು ನೋಡ್ಬೋದು. ಈ ಎಲ್ಲ ಶಿಲ್ಪಗಳು ವಿಜಯನಗರ ಕಾಲದ ಉನ್ನತ ಶಿಲ್ಪಕಲೆಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ವೀರಭದ್ರ ಸ್ವಾಮಿ, ಮಹಾಗಣಪತಿಯನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಶಿವನ ಎದುರಿಗೆ ಇಲ್ಲಿ ನಂದಿಯನ್ನು ಕೂಡ ನೀವು ನೋಡ್ಬೋದು. ಕುಮಾರಸ್ವಾಮಿಯ ವಿಗ್ರಹವನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಇದು ಮುಖಮಂಟಪ. ನಾವೀಗ ಗರ್ಭಗೃಹದ ಕಡೆ ಬರೋಣ. ಇಲ್ಲಿ ಸ್ಥಾಪಿತವಾಗಿರುವುದು ಶ್ರೀ ಪಂಪ ವಿರೂಪಾಕ್ಷೇಶ್ವರ ಶಿವಲಿಂಗ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಅಪರೂಪದ ವೈಶಿಷ್ಟ್ಯವೆಂದರೆ ಶಿವಲಿಂಗದ ಪಾಣಿವಟ್ಟಿಯು ಬಲಭಾಗದಲ್ಲಿರುವುದು. ದಂಡಕಾವಣ್ಯೆ ಗೋದಾವರಿಯಾಯ ದಕ್ಷಿಣಾತೀರೆ ಶ್ರೀ ಶಾಯುಮಾನಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ವರ್ತಮಾನೇನ ವ್ಯವಹಾರಿಕ ಚಂದ್ರಮಾನೇನ ವಿಶ್ವನಾಮ ಸಂವತ್ಸರಸ್ಯ ಆಯನೆ ಉತ್ತರಾಯಣೆ ಶಶಿ ಋತು ಮಾಘಮಾಸೆ ಶುಕ್ಲಪಕ್ಷೆ ಶುಭವಾಸರೆ ಮಂಗಳವಾಸರೆ ಶುಭಯೋಗೆ ಶುಭಕರಣೆ ಹೇಮಂಗುಣ ವಿಶಿಷ್ಟಾಯ ಶೋಭಾತೀರ್ಥೋ मम श्री समस्त भक्तजनांगा समस्त भक्तजनांगा लोक समस्त भक्तजनांगा क्षेमास्थैर्य विजय वीर्य आयुरारोग्य ऐश्वर्य अभिवृद्धर्थं धर्मार्थ कामोक्षपुरुषार्थं इष्टदेवता कुलदेवता ग्रामदेवता श्री प्रसन्न पप्पा विरूपाक्षेश्वर देवता संकल्प सिद्धिरस्तु. ओम गणानां त्वा गणपतिं गणकविं कुलिन्दे ब्रह्मणा ब्रह्मणं संसन्ना श्रीमन्महागणाधिपतये नमः. ओम प्रकस्तंतो सुभगजान गुरुकेतु गणाध्यक्ष गोविंदोषामि नामिने विद्यारं वदेवते नमोदे प्रेसुन्दसे. ओम ब्रह्मगमनामहे कृतं दिपुष्टभद्रम् आगम गम शोधात स्वागताक्षेश्वरदेवता महद्रगजाते नमस्कारं समर्पयामि. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಅಪರೂಪವಾದ ವೈಶಿಷ್ಟ್ಯವೆಂದರೆ ಶಿವಲಿಂಗದ ಪಾಣಿವಟ್ಟಿಯು ಬಲಭಾಗದಲ್ಲಿರುವುದು. ಇಂತಹ ವಿನ್ಯಾಸವು ಬಹಳ ಕಡಿಮೆ ದೇವಾಲಯದಲ್ಲಿ ಮಾತ್ರ ಇರುತ್ತದೆ. देवाय वत्सनाय भागाय नमः. योविदां मदो देयन्तां दब्रह्म आयुष्मान प्रदानगुरो देवदन्ताय नो बन्धि प्रचोदयात् हंसाय धीमहि ब्रह्महंसाय धीमहि ईशानां सर्वविद्यानां ईशानां सर्वभूतानां गीतं समर्पयामि. पदे पापं वदक्षामस्कारं समर्पयामि. तीर्थप्रसादं समर्पयामि. लक्षो जगदीश्वराय
ನಾವೀಗ ಪಂಪಾದೇವಿ ಅಂದರೆ ಪಾರ್ವತಿ ದೇವಿಯ ದರ್ಶನ ಮಾಡೋಣ. ತುಂಬ ಸುಂದರವಾಗಿ ಪಾರ್ವತಿ ದೇವಿಯನ್ನು ಅಲಂಕಾರ ಮಾಡಿದ್ದಾರೆ. ಸಭಾಮಂಟಪದಲ್ಲಿ ನೀವೀಗ ಮಹಿಷಾಸುರ ಮರ್ದಿನಿಯನ್ನು ಕೂಡ ನೋಡ್ಬೋದು. ಅದೇ ರೀತಿ ದಕ್ಷಿಣಾಮೂರ್ತಿಯ ಪ್ರತಿಮೆಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇದೇ ಜನವರಿ 25ನೇ ತಾರೀಕು ಭಾನುವಾರ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವರ ಜಾತ್ರೆ ಭಕ್ತಿಯಿಂದ ಮತ್ತು ಸಡಗರದಿಂದ ಹಿರೇಜಂತಲ್ ಗ್ರಾಮದಲ್ಲಿ ನಡೆಯಲಿದೆ ಈ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರೆ. ಸ್ನೇಹಿತರೆ, ಇಂತಹ ಪುರಾತನ ಇತಿಹಾಸ, ಅದ್ಭುತ ಶಿಲ್ಪಕಲೆ ಮತ್ತು ಭಕ್ತಿಯ ಶಕ್ತಿಯನ್ನು ಹೊಂದಿರುವ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ನಿಜಕ್ಕೂ ಒಂದು ವಿಶಿಷ್ಟ ತೀರ್ಥಕ್ಷೇತ್ರ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.